ವಿಪಕ್ಷಗಳಲ್ಲಿ ಇಲ್ಲ ಒಮ್ಮತದ ನಿರ್ಧಾರ. ಖರ್ಗೆ ವಿರುದ್ಧ ತೊಡೆ ತಟ್ಟಿದ್ರ ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಅಥವಾ ಬಿಜೆಪಿ ಅಥವಾ NDA ಮೈತ್ರಿಕೂಟ ಬಲಿಷ್ಠ ಅಂತ ಹೇಳಕ್ಕಾಗಲ್ಲ. ಎದುರಾಳಿಗಳು ವೀಕ್ ಅಷ್ಟೇ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿಜಕ್ಕೂ ಕೂಡ ಅತ್ಯದ್ಭುತ ನಾಯಕ ಅಂತ ಬೇರೆಯವ್ರು ಒಪ್ಕೋತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಎದುರಾಳಿಗಳು ಪ್ರಬಲವಾಗಿ ಯಾರಿಲ್ಲ ಅಷ್ಟೆ. ಓಕೆ, ಒಂದಷ್ಟು 25-26 ಪಾರ್ಟಿಗಳು ಸೇರ್ಕೊಬಿಟ್ಟು IND IA ಅನ್ನೋ ಮೈತ್ರಿಕೂಟವನ್ನು ಮಾಡ್ಕೊಬಿಟ್ಟು NDAನ ಹೆಂಗಾರು ಮಾಡಿ ನಾವು ಸೋಲಿಸ್ತೀವಿ, ಪ್ರಧಾನಿ ಮೋದಿಯವರು ಹ್ಯಾಟ್ರಿಕ್ ಸಾಧನೆಗೆ ಬ್ರೇಕ್ ಹಾಕ್ತೀವಿ, ನಾವು ಅಧಿಕಾರಕ್ಕೆ ಬರ್ತೀವಿ, ಬಡವರನ್ನು ಬಡವರಾಗೆ ಉಳಿಸುತ್ತೆ BJP, ನಾವು ಹಂಗಲ್ಲ ಅಂತ ಬಂದವ್ರೆ. ಅದಾಲೆ ಮೇಲಿನ ಮೇಲೆ ಸಭೆ ಆಯಿತು. ಪಂಚರಾಜ್ಯ ಚುನಾವಣೆಯ ನಂತರದಲ್ಲಿ IND IA ಮೈತ್ರಿಕೂಟಕ್ಕೆ ಕೂಡ ಆಘಾತವಾಗಿದೆ. ಜನ ಪಂಚರಾಜ್ಯ ಚುನಾವಣೆ ಅಂದರೆ ಲೋಕಸಭೆಗೂ ಮೊದಲು ಸೆಮಿಫೈನಲ್ಸ್ನಲ್ಲೇ ನಮ್ಮ ಕೈ ಹಿಡಿಲಿಲ್ಲ, ಇನ್ನು ಫೈನಲ್ ಗೆಲ್ಲಕ್ಕೆ ಬಿಡ್ತಾರಾ ಅಂತ. ಹೀಗಾಗಿ ನವದೆಹಲಿಯಲ್ಲಿ ನಡೆದಂಥ ವಿಪಕ್ಷಗಳ ಮಹತ್ವದ ಸಭೆಯಲ್ಲಿ ಕೋಲ್ಕತ್ತಾ ಮುಖ್ಯಮಂತ್ರಿ ಅಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಸುಮಾರು 12 ಪಕ್ಷಗಳ ಸದಸ್ಯರುಗಳು ಅಥವಾ ನಾಯಕರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರೇ ಪ್ರಧಾನಿ ಅಭ್ಯರ್ಥಿ ಆಗಬೇಕು IND IA ಮೈತ್ರಿಕೂಟದಿಂದ ಅಂತ ಹೇಳಿದ್ರು. ಗುಡ್ ಮೂವ್, ಕನ್ನಡಿಗರಾಗಿ ನಾವು ಒಪ್ಕೊಳ್ಳೇಬೇಕು. ಆಗಲಿ ಬಿಡಿ, ಗೆಲ್ಲೋದು ಬಿಡೋದು ನೆಕ್ಸ್ಟು. ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ಆಗಬಾರ್ದಾ? ಆಗಲಿ. ದೇವೇಗೌಡರ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಿಜಕ್ಕೂ ಅದೃಷ್ಟ ಇತ್ತು ಅಂದರೆ ಆಗಲಿ ಪ್ರಧಾನಿ, ನಾವ್ಯಾಕೆ ಬೇಡ ಅನ್ಬೇಕು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ತಗೊಂಡವ್ರೋ ಗೊತ್ತಿಲ್ಲ. ಆದರೆ IND IA ಮೈತ್ರಿಕೂಟದಲ್ಲೇ ಇರುವಂತಹ ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್ ಅವರು ಆ ಸಭೆಯಿಂದ ಹೊರಗೆ ಎದ್ದು ನಡೆದಿದ್ದಾರೆ. ನಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ ಅಥವಾ ಪ್ರಧಾನಿ ಅಭ್ಯರ್ಥಿಯಾಗಿ ಬೇಡ ಅಂತ ಮೂಲಗಳು ತಿಳಿಸವೆ. ಅವರಲ್ಲೇ ಒಗ್ಗಟ್ಟಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ಹೋಗ್ಬಿಟ್ಟು ನನ್ನೇ ಪ್ರಧಾನಿ ಅಭ್ಯರ್ಥಿ ಮಾಡಿ ಹಂಗಾದ್ರೆ ನಾವೆಲ್ಲ ಅವ್ರ ಜೊತೆಗೆ ಅವ್ರೇನು ಹೇಳಿಲ್ಲ. ಮುಖ್ಯಮಂತ್ರಿ ಹುದ್ದೆಯೇ ತ್ಯಜಿಸ್ಬಿಟ್ಟು ಹೋದವ್ರವ್ರೆ, ಬೇಡ ಮಾಡ್ಕೊಳ್ಳಿ ನೀವು ಅಂತ ರಾಷ್ಟ್ರ ರಾಜಕಾರಣದಲ್ಲಿ ನಿರತರಾದವರು. ಹೀಗಾಗಿ ದಕ್ಷಿಣ ಭಾರತದಿಂದ ಪ್ರಬಲ ನಾಯಕನಾಗಿ, ದಲಿತ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ, ಹಿಂದಿಯನ್ನು ಸರಾಗವಾಗಿ ಸುಲಲಿತವಾಗಿ ಮಾತನಾಡುವ ನಾಯಕ, ಆಮೇಲೆ ರಾಜಕೀಯವಾಗಿ ಕೂಡ ಅವ್ರಿಗೆ ತುಂಬ ಅನುಭವ ಇದೆ. ಆದರೆ JDU ಮುಖ್ಯಸ್ಥರಾಗಿರುವಂಥ ನಿತೀಶ್ ಕುಮಾರ್ ಮತ್ತು RJD ಮುಖ್ಯಸ್ಥರಾಗಿರುವಂಥ ಲಾಲು ಪ್ರಸಾದ್ ಯಾದವ್ ಅವರು ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಒಪ್ಪಲ್ಲ, ಇನ್ನೊಂದಷ್ಟು ಲೆಕ್ಕಾಚಾರಗಳು ಮಾಡಬೇಕು ಅಂತ ಹೇಳೋರೆ. ಲಾಲು ಪ್ರಸಾದ್ ಯಾದವ್ ಅವ್ರಿಗೇನೋ ಏಜ್ ಆಗೋಗ್ಬಿಡ್ತು, ಆರೋಗ್ಯ ಸಮಸ್ಯೆ ಕೂಡ ಐತೆ. ಆದರೆ ನಿತೀಶ್ ಕುಮಾರ್ ಅವರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋ ಛಲ, ಹಠ ಎರಡೂ ಇದೆ. ಹೀಗಾಗಿ IND IA ಮೈತ್ರಿಕೂಟದಲ್ಲೇ ಒಂದಷ್ಟು ಗೊಂದಲಗಳು ಇರೋದು ಫಿಕ್ಸ್. ಸದ್ಯ ಮಮತಾ ಬ್ಯಾನರ್ಜಿಯವರು ಅರವಿಂದ್ ಕೇಜ್ರಿವಾಲ್ ಅವರು ಹಿಂದೆ ಸರಿದ್ರು, ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದ್ರೆ ಆಗಲಿ ಅಂದರು. ಹೀಗಾಗಿ IND IA ಮೈತ್ರಿಕೂಟದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಆಗ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರವನ್ನು ಯಾಕೆಲ್ಲರೂ ಒಮ್ಮತದಿಂದ ಸಮ್ಮತಿಸುತ್ತಿಲ್ಲ ಅನ್ನೋ ಚರ್ಚೆಗಳು ಶುರುವಾಗಿದೆ. ಅಂದರೆ ಯಾರು ಬೇಕಾರ ಆಗಲಿ, ಅವ್ರಿಗೆ ಬಿಟ್ಟಿದ್ದ ವಿಚಾರ. ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ನಮಗೂ ಖುಷಿನೇ, ಕನ್ನಡಿಗರಾದ ನಮಗೆ. ಆದರೆ ಇವರಲ್ಲಿ ಒಗ್ಗಟ್ಟಿಲ್ಲ. ಈ ಒಗ್ಗಟ್ಟು ಇರದೇ ಇರೋದು ವರ್ಕೌಟ್ ಆಗಲ್ಲ. ಅದು ಇಲ್ಲೇ ಗೊತ್ತಾಗ್ತಾ ಇದೆ. IND IA ಮೈತ್ರಿಕೂಟ NDAಗೆ ನಿಜಕ್ಕೂ ಟಕ್ಕರ್ ಕೊಡುತ್ತಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ IND IA ಮೈತ್ರಿಕೂಟದಲ್ಲಿ ಯಾರು ಪ್ರಧಾನಿ ಅಭ್ಯರ್ಥಿ ಆಗಬೇಕು ತಿಳಿಸಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.